ಯಡಿಯೂರಪ್ಪನವರ ಜನಪ್ರಿಯತೆ 1977ರಲ್ಲಿ ಶಿಕಾರಿಪುರ ಪುರಸಭೆಗೆ ಅಧ್ಯಕ್ಷರಾಗಿ ಆಯ್ಕೆಯಾಗಲು ಕಾರಣವಾಯಿತು. ಅಧಿಕಾರ ವಹಿಸಿಕೊಳ್ಳುತ್ತಿದ್ದಂತೆ ಶಿಕಾರಿಪುರದಲ್ಲಿ ಹೊಸ ಕಾಮಗಾರಿಗಳು ನಡೆದುವು. ಬಸ್ ಸ್ಟ್ಯಾಂಡ್ ನಿರ್ಮಾಣ, ಬೀದಿ ದೀಪಗಳಿಗೆ ಟ್ಯೂಬ್ಲೈಟ್ಗಳನ್ನು ಅಳವಡಿಸಿದ್ದು ಇವರ ಅವಧಿಯಲ್ಲೇ. ಅಭಿವೃದ್ಧಿಯೇ ಆಡಳಿತದ ಮಂತ್ರ ಎಂದು ಸದಾ ಹೇಳುವ ಯಡಿಯೂರಪ್ಪನವರ ಮಾತು ಮೊದಲಾಗಿದ್ದು ಇಲ್ಲೇ. ಅನ್ಯಾಯ, ಅವ್ಯವಸ್ಥೆಯ ವಿರುದ್ಧ ಸಿಡಿದೇಳುವ ಗುಣ, ಹೋರಾಟದ ಕಿಚ್ಚು ಅವರಲ್ಲಿ ಸದಾಕಾಲ ಹೊಮ್ಮುತ್ತಲೇ ಇದೆ. ಕಾಲ, ಸಂದರ್ಭ, ಯಾವುದೇ ವ್ಯವಸ್ಥೆ ಅನ್ಯಾಯಕ್ಕೆ ಕಾರಣವಾದರೂ ಅದನ್ನು ಯಡಿಯೂರಪ್ಪನವರು ಪ್ರತಿಭಟಿಸುತ್ತಲೇ ಬಂದಿದ್ದಾರೆ. ಯಡಿಯೂರಪ್ಪನವರೊಳಗೆ ದೃಢ ಮನಸ್ಸಿನ ದಿಟ್ಟ ನಾಯಕ ಇರುವಂತೆ ಸಹೃದಯವೂ ಇದೆ. ಯಾವುದೇ ವ್ಯಕ್ತಿ ಅಥವಾ ಸಮುದಾಯದ ಸಮಸ್ಯೆಗಳಿಗೆ ಮಿಡಿಯುವ ತಾಯಿಗುಣವೂ ಅವರಲ್ಲಿದೆ. ತಂದೆಯವ್ರ ಸ್ವಭಾವ ಒಂದೇ ಮಾತಲ್ಲಿ ಹೇಳಬೇಕಂದ್ರೆ ವಜ್ರೋದಪಿ ಕಠೋರಾಣಿ ಮೃದುನಿ ಕುಸುಮಾದಪಿ ಅಂತ ಹೇಳ್ತಾರೆ. ಆ ಥರ ನಾನು ಕಂಪ್ಯಾರಿಸನ್ ಕೊಡ್ಬೋದು. ವಜ್ರದಷ್ಟು ಕಠಿಣ, ಕುಸುಮದಷ್ಟು ಮೃದು ಅಂತ ಹೇಳ್ಬೋದು. ಸಾಕಷ್ಟು ಸಂಗತಿಗಳನ್ನ ನಾನು ತುಂಬ ಹತ್ತಿರದಿಂದ ನೋಡಿದ್ದೇನೆ. ಅವ್ರು ಎಷ್ಟೊಂದು ಕಠಿಣವಾಗಿ ಡಿಸಿಷನ್ಗಳು ತಗೋತಾರೆ, ಅಷ್ಟೇ ಬೇಗ ಕರಗೂ ಬಿಡ್ತಾರೆ ತುಂಬ ವಿಚಾರಗಳು ಬಂದಾಗ. ಆ ರೀತಿ ಸುಮಾರು ಸಂದರ್ಭಗಳಲ್ಲಿ ನಮ್ಮ ಅನುಭವಕ್ಕೂ ಕೂಡ ಬಂದಿದೆ. ಭಾರತೀಯ ಜನತಾ ಪಕ್ಷವನ್ನು ಕೇವಲ ನಗರ ಮತ್ತು ಮೇಲ್ವರ್ಗ ಕೇಂದ್ರಿತ ಪಕ್ಷವನ್ನಾಗಿ ಕಟ್ಟಿ ಬೆಳೆಸಲು ಸಾಧ್ಯವಾಗುವುದಿಲ್ಲ ಎಂಬುದನ್ನು ಅರ್ಥ ಮಾಡಿಕೊಂಡಿದ್ದ ಯಡಿಯೂರಪ್ಪನವರು ಗ್ರಾಮೀಣ ಪ್ರದೇಶಗಳಲ್ಲಿ ಪಕ್ಷದ ವರ್ಚಸ್ಸು ಬೆಳೆಸಲು ರೈತ, ದಲಿತ, ಕೂಲಿ ಕಾರ್ಮಿಕ, ಹಿಂದುಳಿದ ಸಮುದಾಯಗಳಿಗೆ ಸ್ಪಂದಿಸುತ್ತಾ ಸಂಘಟನೆ ನಡೆಸಿದರು. ಸ್ವತಃ ಸೈಕಲ್ ಏರಿ ಕ್ಷೇತ್ರದ ಉದ್ದಗಲಕ್ಕೂ ಸಂಚರಿಸುತ್ತಿದ್ದ ಯಡಿಯೂರಪ್ಪನವರು ಕಾಮಗಾರಿಗಳ ಪ್ರಗತಿ, ಸಮಸ್ಯೆಗಳನ್ನು ಆಲಿಸುತ್ತಾ ಜಿಲ್ಲಾದ್ಯಂತ ಜನಪ್ರಿಯ ನಾಯಕರಾದರು. ಎಂದಿನಂತೆ ಸೈಕಲ್ನಲ್ಲಿ ಕ್ಷೇತ್ರ ಸಂಚಾರಕ್ಕೆ ಹೊರಟಿದ್ದ ಯಡಿಯೂರಪ್ಪನವರ ಮೇಲೆ ಆಗ ಮಂತ್ರಿಯಾಗಿದ್ದ ಕೆ. ವೆಂಕಟಪ್ಪನವರ ಪಿತೂರಿಯಂತೆ ವ್ಯಕ್ತಿಯೊಬ್ಬ ಮಾರಣಾಂತಕವಾಗಿ ಹಲ್ಲೆ ನಡೆಸಿಬಿಟ್ಟ. ಅಲ್ಲಿದ್ದ ಸ್ಥಳೀಯರು ತಕ್ಷಣ ಯಡಿಯೂರಪ್ಪನವರನ್ನು ಚಿಕಿತ್ಸೆಗಾಗಿ ಶಿವಮೊಗ್ಗದ ಮೆಗ್ಗಾನ್ ಆಸ್ಪತ್ರೆಗೆ ದಾಖಲಿಸಿದರು. ಇದಾದ 1 ತಿಂಗಳ ನಂತರ ಆಸ್ಪತ್ರೆಯಿಂದ ಮನೆಗೆ ಮರಳಿದ ಯಡಿಯೂರಪ್ಪನವರು ಮತ್ತೆ ಹೋರಾಟಕ್ಕೆ ಸಜ್ಜಾದರು. ಇದೇ ವೇಳೆ ಜನಸಂಘದ ತಾಲೂಕು ಅಧ್ಯಕ್ಷ ಸ್ಥಾನ ದೊರೆಯಿತು. ಇದೇ ಸಮಯದಲ್ಲಿ ಕೂಲಿಗಾಗಿ ಕಾಳು ಯೋಜನೆಯಲ್ಲಿ ಆದ ಅವ್ಯವಹಾರದ ವಿರುದ್ಧ ಮತ್ತು 1981ರಲ್ಲಿ ಜೀತದಾಳು ಮುಕ್ತರಿಗೆ ಪುನರ್ವಸತಿ ಕಲ್ಪಿಸುವುದಕ್ಕಾಗಿ ಪಾದಯಾತ್ರೆಯನ್ನು ಶಿಕಾರಿಪುರದಿಂದ ಶಿವಮೊಗ್ಗದವರೆಗೆ ಕೈಗೊಂಡು ಜನರ ಮನಸ್ಸು ಗೆದ್ದು ಶೋಷಿತರ ನಾಯಕರಾಗಿ 100 ದಿನಗಳ ಧರಣಿಯನ್ನು ನಡೆಸಿ 1700 ಜೀತ ವಿಮುಕ್ತರಾದವರಿಗೆ ವಸತಿ ಕಲ್ಪಿಸಲು ಕಾರಣರಾದರು. ಯಡಿಯೂರಪ್ಪನವರ ಹೋರಾಟದ ವ್ಯಕ್ತಿತ್ವ ಮತ್ತು ನಾಯಕತ್ವದ ಜನಪ್ರಿಯತೆ ರಾಜ್ಯವಷ್ಟೇ ಅಲ್ಲ, ರಾಷ್ಟ್ರ ನಾಯಕರನ್ನೂ ತಲುಪಿತು. ಇದಕ್ಕೆ ಸಾಕ್ಷಿ ಭಾರತೀಯ ಜನತಾ ಪಕ್ಷದ ಅಗ್ರ ನಾಯಕರಾಗಿದ್ದ ಅಟಲ್ ಬಿಹಾರಿ ವಾಜಪೇಯಿ ಅವರು ಸ್ವತಃ ಶಿವಮೊಗ್ಗಕ್ಕೆ ಭೇಟಿ ನೀಡಿ ಯಡಿಯೂರಪ್ಪನವರ ಕಾರ್ಯಗಳಿಗೆ ಮೆಚ್ಚುಗೆ ಸೂಚಿಸಿದರು. ಹೋರಾಟದ ವ್ಯಕ್ತಿ ಅಂತ ಹೇಳಲೇಬೇಕು. ಅದನ್ನು ಹೋರಾಟದಲ್ಲೇ ಬಂದಿರೋದು ಅವರು. ವಾಜಪೇಯಿಯೇ ಒಂದು ಸಾರಿ ಯಡಿಯೂರಪ್ಪ ಗುಡುಗಿದರೆ ವಿಧಾನಸೌಧ ನಡುಗುವುದು ಅಂತ ಹೇಳಿದರು. ಶಿಕಾರಿಪುರಕ್ಕೆ ಬಂದಿದ್ರು ಅವರು ಒಂದು ಸಾರಿ. ಆವಾಗ ಜನಸಂಘ ಭಾರತೀಯ ಜನತಾ ಪಕ್ಷವಾಗಿ ಹೊಸ ರೂಪ ತಳೆದಿತ್ತು. 1983ನೇ ಇಸವಿಯಲ್ಲಿ ರಾಜ್ಯ ರಾಜಕಾರಣ ಧ್ರುವೀಕರಣಕ್ಕೆ ಸಾಕ್ಷಿಯಾಯಿತು. ತಮ್ಮ ವೈಯಕ್ತಿಕ ವರ್ಚಸ್ಸು, ಜನಸೇವೆಯಿಂದ ಗುರುತಿಸಿಕೊಂಡಿದ್ದ ಯಡಿಯೂರಪ್ಪನವರು ಇದೇ ಸಮಯದಲ್ಲಿ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿದರು. ಆಗ ಮಂತ್ರಿಯಾಗಿದ್ದ ಕೆ. ವೆಂಕಟಪ್ಪನವರ ವಿರುದ್ಧ ಭಾರೀ ಮತಗಳೊಂದಿಗೆ ಜಯಶೀಲರಾಗಿ ವಿಧಾನಸಭೆಗೆ ಕಾಲಿಟ್ಟರು. ಯಡಿಯೂರಪ್ಪನವರು ತಮ್ಮ ಸಾರ್ವಜನಿಕ ಜೀವನಕ್ಕೆ ಕಾಲಿಟ್ಟ ನಂತರದ ದಿನಗಳಲ್ಲಿ ಎಂದೂ ಸಹ ಕುಟುಂಬ ಅಥವಾ ಮನೆಗೆ ಪ್ರಾಮುಖ್ಯತೆ ನೀಡದೆ ಪಕ್ಷದ ಸಂಘಟನೆ ಮತ್ತು ಸಾರ್ವಜನಿಕರಿಗೆ ನ್ಯಾಯ ಒದಗಿಸಿಕೊಡಲು ತಮ್ಮ ಜೀವನವನ್ನೇ ಮುಡುಪಾಗಿಟ್ಟರು. ಈ ಸಮಯದಲ್ಲಿ ಧರ್ಮಪತ್ನಿ ಮೈತ್ರಾದೇವಿಯವರು ಕುಟುಂಬದ ಎಲ್ಲಾ ಜವಾಬ್ದಾರಿಗಳನ್ನು ತಮ್ಮ ಹೆಗಲಿಗೇರಿಸಿಕೊಂಡಿದ್ದರು. ಯಡಿಯೂರಪ್ಪನವ್ರ ವಿಷಯದಲ್ಲಿ ಒಂದು ಮಾತು ಹೇಳಬೇಕು ಅಂತಂದರೆ, ಅವರು ರಾಜಕೀಯದ ಈ ಕ್ಷೇತ್ರಕ್ಕೆ ಪ್ರವೇಶ ಮಾಡಿದ ನಂತರ ಒಂದು ಕ್ಷಣವೂ ವಿಶ್ರಾಂತಿ ತಗೊಂಡಿಲ್ಲ ಅಂತ ಕಾಣುತ್ತೆ. ಅವರು ತೀರಾ ಅನಿವಾರ್ಯವಾಗಿ ಏನಾದ್ರೂ ಆರೋಗ್ಯದ ಸಮಸ್ಯೆ ಬಂದಿದ್ದಾಗ ವಿಶ್ರಾಂತಿ ತಗೊಂಡಿರೋದು ಬಿಟ್ಟರೆ
ಅವರು ಮಾಡಿದಷ್ಟು ಪ್ರವಾಸವನ್ನು ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಯಾವ ರಾಜಕೀಯ ನಾಯಕರು ಮಾಡಿಲ್ಲ. ನಾಯಕತ್ವದ ಗುಣ ಅವರಲ್ಲಿ ಹುಟ್ಟಿನಿಂದಲೂ ಇತ್ತು. ಅನ್ಯಾಯದ ವಿರುದ್ಧವಾಗಿ ಸೆಟೆದೇಳಬೇಕು ಅಂತನ್ನುವಂಥದ್ದು, ಜನರ ಸಮಸ್ಯೆಗಳನ್ನು ಎತ್ತಿಕೊಂಡು ಅದಕ್ಕೆ ಧ್ವನಿ ಕೊಡಬೇಕು, ತಾನು ಹೋರಾಟ ಮಾಡಬೇಕು ಅಂತನ್ನುವಂಥದ್ದು, ನಿರಂತರವಾಗಿರ್ತಕ್ಕಂಥ ಸಕ್ರಿಯತೆ, ಈ ಥರದ್ದೆಲ್ಲ ಗುಣಗಳು ಅವರು ಮುಂಚಿನಿಂದಲೂ ಸಹಜವಾಗಿಯೇ ಬಂದಿದ್ವು. ಸಂಘದಲ್ಲಿ ಬಂದ ಸಂಘದ ಸಂಸ್ಕಾರದಿಂದಾಗಿ ಅದಕ್ಕೆ ಇನ್ನೊಂದಿಷ್ಟು ಅದಕ್ಕೆ ಮೊನಚು ಸಿಕ್ತು ಅಥವಾ ಅದು ಶಾರ್ಪನ್ ಆಯಿತು ಅಂತ ಹೇಳ್ಬೋದು ಆ ಗುಣಗಳು. ಸಂಘದ ಒಂದು ಶಿಸ್ತಿಗೂ ಕೂಡ ಅವರು ಆ ರೀತಿ ಒಳಪಟ್ಟಿದ್ದರಿಂದ ಆ ಸಹಜವಾಗಿ ಇದ್ದಂಥ ಗುಣಗಳು ಇನ್ನಷ್ಟು ಮೆರುಗೋದಕ್ಕೆ ಅದಕ್ಕೆ ಒಂದು ಅವಕಾಶ ಸಂಘದ ಕಾರ್ಯದಲ್ಲಿ ಅವರಿಗೆ ಬಂತು. ಆರ್ಎಸ್ಎಸ್ನ ತತ್ವ ಮತ್ತು ಸಿದ್ಧಾಂತದಿಂದ ಪ್ರೇರಿತರಾದ ಯಡಿಯೂರಪ್ಪನವರು ಯಾವುದೇ ಒಂದು ಜಾತಿಯ ನಾಯಕರಾಗದೆ ಎಲ್ಲಾ ಸಮುದಾಯವನ್ನೂ ಸಮಾನವಾಗಿ ಕಂಡು ಎಲ್ಲರ ಏಳಿಗೆಗೆ ಶ್ರಮಿಸಿ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್ ಘೋಷಕ್ಕೆ ಬದ್ಧರಾಗಿದ್ದಾರೆ. ಯಡಿಯೂರಪ್ಪನವರ ಪಕ್ಷನಿಷ್ಠೆ, ರಾಜಿಯಾಗದ ಗುಣ ಅವರ ನಾಯಕತ್ವದ ತೂಕವನ್ನು ಸದಾಕಾಲ ಉಳಿಸಿದೆ. ಅದಕ್ಕೊಂದು ಉದಾಹರಣೆ ಬಗರ್ ಹುಕುಂ ಹೋರಾಟ. ಈ C&D ಲ್ಯಾಂಡ್ ಅಂತೇಳಿ ಒಂದು ಕ್ಯಾಟಗರಿ ಬರುತ್ತೆ ಭೂಮಿಯಲ್ಲಿ, ABCD ಅಂತ. ನಡೆಸಿದ್ರಿ ನೀವು ಅಂಥೇಳಿ ಆ ಬಿಲ್ಲನ್ನು ವಾಪಸ್ ತಗೋತಾರೆ. ಕರ್ನಾಟಕದ ಇತಿಹಾಸದಲ್ಲಿ ಮೆಜಾರಿಟಿ ಇರ್ತಕ್ಕಂಥ ಒಬ್ಬ ಸರ್ಕಾರ ಮಂಡಿಸಿರೋ ಬಿಲ್ಲನ್ನು ಒಬ್ಬ ಸದಸ್ಯನ ಒಂದು ಆಗ್ರಹಕ್ಕೆ ಮಣಿದು ವಾಪಸ್ ತಗೊಂಡಿದ್ದು ಇತಿಹಾಸ. ಬಹುಶಃ ಇಡೀ ದೇಶದಲ್ಲಿ ಈ ಥರದ ನಿಮಗೆ ಒಂದು ಇದು ಸಿಗೋದಿಲ್ಲ, ಒಂದು ರೆಕಾರ್ಡ್, ಇದೊಂದು ರೆಕಾರ್ಡ್. ಬಿಜೆಪಿ ರೈತಪರ ಪಕ್ಷವಾಗಿದ್ದೇ ಈ ಸಂದರ್ಭದಲ್ಲಿ. ಶಿಸ್ತು, ಪ್ರಾಮಾಣಿಕತೆ, ಪರಿಶ್ರಮಗಳು ಯಡಿಯೂರಪ್ಪನವರನ್ನು ಬೆಳೆಸುತ್ತಲೇ ಹೋದವು. 1985ರಲ್ಲಿ ಶಿವಮೊಗ್ಗ ಜಿಲ್ಲಾಧ್ಯಕ್ಷ ಸ್ಥಾನ, 1988ರಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನ ಅವರಿಗೆ ಒಲಿದು ಬಂತು. ಹೀಗೆ ಉನ್ನತ ಸ್ಥಾನಕ್ಕೇರಿದ ಬಳಿಕವೂ ತಮ್ಮ ಸಂಘಟನಾ ಕಾರ್ಯಗಳನ್ನು ಯಡಿಯೂರಪ್ಪನವರು ಮರೆಯಲಿಲ್ಲ. 1986ರಲ್ಲಿ ಶಿವಮೊಗ್ಗದಲ್ಲಿ ಯಡಿಯೂರಪ್ಪನವರು ಬೃಹತ್ ಸಂಖ್ಯೆಯ ರೈತರನ್ನು ಸಂಘಟಿಸಿ ಸಮಾವೇಶವನ್ನು ಮಾಡಿದ್ದರು. 1988ರಲ್ಲಿ ರೈತ ಸಾಲ ಮನ್ನಾ ಮಾಡಲು ಆಗ್ರಹಿಸಿ ಬಸವ ಕಲ್ಯಾಣ ಮತ್ತು ಬನವಾಸಿಯಿಂದ ಬೆಂಗಳೂರುವರೆಗೆ ಜಾಥಾ ನಡೆಸಿದ್ದರು. ಶಿಕಾರಿಪುರ ಅವರ ಕಾರ್ಯಕ್ಷೇತ್ರವಾಗಿದ್ದ ದಿನಗಳಲ್ಲೇ ಕಾವೇರಿ ನೀರಿನ ಸಮಸ್ಯೆ ತೀವ್ರವಾಗಿತ್ತು. ತನ್ನ ಹುಟ್ಟು ಜಿಲ್ಲೆಯ ಜನರ ಸಮಸ್ಯೆಗೆ ಮಿಡಿದ ಯಡಿಯೂರಪ್ಪನವರು 1998ರಲ್ಲಿ ತಲಕಾವೇರಿಯಿಂದ KRSವರೆಗೆ ಪಾದಯಾತ್ರೆ ನಡೆಸಿ ಸರ್ಕಾರದ ಗಮನ ಸೆಳೆದಿದ್ದರು. ಪಕ್ಷ ಸಂಘಟನೆಗಾಗಿಯೂ ರಾಜ್ಯದ ಪ್ರವಾಸ ಮಾಡುತ್ತಿದ್ದ ಯಡಿಯೂರಪ್ಪನವರು ಪ್ರವಾಸದ ಸಂದರ್ಭದಲ್ಲಿ ರಾಜ್ಯದ ಜನರ ಕಷ್ಟಗಳು, ಅನ್ಯಾಯಗಳನ್ನು ಗಮನಿಸಿದರು. ಇದು ಅವರೊಳಗಿನ ಹೋರಾಟದ ಕಿಡಿಯನ್ನು ತೀವ್ರವಾಗಿಸಿತು. ಸರ್ಕಾರ ಮತ್ತು ಆಡಳಿತದ ವಿರುದ್ಧ ಗುಡುಗಿ ಜನರಿಗೆ ಸಿಗಬೇಕಾದ ಸೌಲಭ್ಯ, ಅನುಕೂಲಗಳನ್ನು ಲಭ್ಯವಾಗುವಂತೆ ಮಾಡಿದರು.
ಕರ್ನಾಟಕದ ಮತ್ತು ಭಾರತದ ರಾಜಕೀಯದ ಇತಿಹಾಸದಲ್ಲಿ ಪರಿಶ್ರಮದಿಂದ, ಹೋರಾಟದಿಂದ, ಸ್ವಂತ ಬಲದಿಂದ ಮತ್ತು ತನಗಿದ್ದಂಥ ಎಲ್ಲ ಗ್ರಾಮಾಂತರ ಹಿನ್ನೆಲೆ ಮತ್ತು ಭಾಷೆಯ ಇತಿಮಿತಿಗಳ ನಡುವೆನೂ ಕೂಡ ಇಷ್ಟು ದೊಡ್ಡ ಪ್ರಮಾಣದ ನಾಯಕರಾಗಿ ಅವರು ಹೊರಹೊಮ್ಮಿರತಕ್ಕಂಥದ್ದು ನಿಜವಾಗ ಕೂಡ ಮೆಚ್ಚಲೇಬೇಕಾಗಿರ್ತಕ್ಕಂಥ ಅಂಶ. ಯಾರೇ ಅವರ ಪಕ್ಷದ ಎದುರಾಳಿಗಳಾಗಿರುವಂಥ ಕಾಂಗ್ರೆಸ್ನವರಿಗೆ ಅಥವಾ ಜನತಾ ಪರಿವಾರದವರಿಗೆ ಯಡಿಯೂರಪ್ಪನಕ್ಕಿಂತ ಉತ್ತಮವಾಗಿರ್ತಕ್ಕಂಥ ಮತ್ತೊಬ್ಬ ಪ್ರತಿನಾಯಕ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟೊಂದು ಪರಿಶ್ರಮ ಪಡ್ತಾರೆ, ಅಷ್ಟೊಂದು ತಿರುಗಾಡ್ತಾರೆ, ಅಷ್ಟೊಂದು ಸಮಯ ಕೊಡ್ತಾರೆ, ಹೋರಾಟ ಮಾಡ್ತಾರೆ, 24x7 ರಾಜಕಾರಣದಲ್ಲೇ ತೊಡಕೊಂಡಿರ್ತಾರೆ. ಲಿಂಗಾಯತ ವೀರಶೈವ ಸಮುದಾಯದಲ್ಲಿ ಬಹುತೇಕ ನಿಜಲಿಂಗಪ್ಪ, ವೀರೇಂದ್ರ ಪಾಟೀಲ್, JH ಪಾಟೀಲ್ ನಂತರ ಅವರಿಗಿಂತ ಬಹು ಹೆಚ್ಚಿನ ಪ್ರಮಾಣದ ಬೆಂಬಲವನ್ನು ಗಳಿಸಿ ಪ್ರಶ್ನಾತೀತ ನಾಯಕರಾಗಿ ಅವರಿವತ್ತು ಆ ಸಮುದಾಯದ ಪ್ರತಿನಿಧಿಯಾಗಿದ್ದಾರೆ. ಅದರ ಜೊತೆಗೆ ಒಂದು ದೊಡ್ಡ ಸಮುದಾಯ ಅವ್ರ ಪರ ನಿಂತಾಗಲೂ ಕೂಡ ಇತರ ಸಮುದಾಯಗಳ ಬೆಂಬಲವನ್ನು ಗಳಿಸುವಂಥದ್ರಲ್ಲೂ ಕೂಡ ಅವರು ತೋರಿಸಿರುವಂಥ ಚಾಣಾಕ್ಷತೆ, ಬುದ್ಧಿವಂತಿಕೆ ಕೂಡ ಮೆಚ್ಚಬೇಕಾಗಿರುವಂಥ ಅಂಶನೇ. 4 ಬಾರಿ ವಿಧಾನಸಭೆ ಪ್ರವೇಶಿಸಿದ ಅಪರೂಪದ ನಾಯಕ ಯಡಿಯೂರಪ್ಪನವರು ಜೆಡಿಎಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಸಂದರ್ಭದಲ್ಲಿ 1994ರಲ್ಲಿ ವಿರೋಧ ಪಕ್ಷದ ನಾಯಕರಾಗಿಯೂ ಕೂಡ ತಮ್ಮ ರಾಜಕೀಯ ಸಾಮರ್ಥ್ಯವನ್ನು ಪ್ರದರ್ಶಿಸಿದರು. 1999ರಲ್ಲಿ ಅನಿರೀಕ್ಷಿತ ಸೋಲು ಎದುರಿಸಿದರೂ ವಿಧಾನ ಪರಿಷತ್ ಪ್ರವೇಶಿಸಿ ಜನರ ದನಿಯಾಗಿ ತಮ್ಮ ಸೇವೆ ಮುಂದುವರೆಸಿದರು. ಸುಮಾರು 4 ದಶಕಗಳ ಯಡಿಯೂರಪ್ಪನವರ ರಾಜಕೀಯ ಜೀವನ ಮಹತ್ವದ ತಿರುವೊಂದನ್ನು ಕಾಣುವುದಿತ್ತು. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಸ್ಥಾನಕ್ಕೇರಬೇಕಿತ್ತು. ಆ ದಿನವೂ ಬಂತು. ಪ್ರಿಯ ವೀಕ್ಷಕರೇ, ನಮ್ಮ ಕರುನಾಡಿನ ಸಾಹಿತ್ಯ, ಸಂಸ್ಕೃತಿ, ವಿಶೇಷ ವ್ಯಕ್ತಿಗಳ ಸಂದರ್ಶನವನ್ನು ತಪ್ಪದೇ ವೀಕ್ಷಿಸಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ. ಡಿಜಿಟಲ್ ಮಾಧ್ಯಮ ಎಲ್ಲಾ ಸಾಮಾಜಿಕ ಜಾಲತಾಣದಲ್ಲೂ ಲಭ್ಯವಿದೆ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ಧನ್ಯವಾದಗಳು.